ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಅಂಜಲಿ ಮಾತಾಡ್ತಿರೋದು. ಇವತ್ತಿನ ಲಾಗ್ ಏನಪ್ಪಾ ಅಂತಂದ್ರೆ ಸಡನ್ ಪ್ಲಾನ್ ಆಗಿದೆ ಊರಿಗೆ ಹೋಗ್ಬೇಕು ಅಂತ. ಊರಿಗೆ ಏನಕ್ಕೆ ಹೋಗ್ತಾ ಇರೋದು ಅಂತ ನಾನು ನಿಮಗೆ ಮುಂದೆ ತೋರಿಸ್ತೀನಿ. ಈ ಲಾಗ್ ನಿಮ್ಗೆ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ಬೇಗ ರೆಡಿಯಾಗಿ ಹೊರಡಬೇಕು. ಟೈಮ್ ಆಲ್ರೆಡಿ ಆಗ್ತಾ ಬಂದಿದೆ, 10:15 ಆಗಿದೆ. ನಿಮಗೆ ಬ್ಯಾಕ್ ಕ್ಯಾಮ್ರಾದಲ್ಲಿ ನಾನು ತೋರಿಸ್ತೀನಿ. ಆದಷ್ಟು ಬೇಗ ಹೊರಡೋಣ, ಲೇಟ್ ಆಗಿಬಿಡುತ್ತೆ. ಹೋಗೋಷ್ಟರಲ್ಲಿ ಎಲ್ಲ ವೆಯ್ಟ್ ಮಾಡ್ತಾ ಇರ್ತಾರೆ. ಹೋಗುವಾಗ ಕಾಫಿಗೆ ಅಂತ ನಿಲ್ಸಿದ್ವಿ. ಇಲ್ಲಿ ಯಾರ್ದು ಬರ್ಡೇ ಸೆಲೆಬ್ರೇಷನ್ಗೆ ಪಟಾಕಿ ಹೊಡಿತಾ ಇದ್ರು. ಸೊ ಅದನ್ನ ನೋಡಿಕೊಂಡು ಕಾಫಿ ಕುಡಿದು ಹೊರಟು. ನೋಡಿ, ಅದೇ ಮೇಕೆನೆ ಇವತ್ತು ನಾವು ದೇವ್ರಿಗೆ ಬಲಿ ಕೊಡೋದು. ಇಲ್ಲಿದೆಯಲ್ವಾ, ಅದನ್ನೇ ಇವಾಗ ಬಲಿ ಕೊಡೋದು. ಇವಾಗ ದೇವಸ್ಥಾನ ಹತ್ರಗೆ ತಗೊಂಡು ಹೋಗ್ತಾರೆ. ನೋಡಿ, ನಮ್ಮ ಅತ್ತೆ ಇವಾಗ ಇದನ್ನ ಹಿಡ್ಕೊಂಡು ಟ್ರ್ಯಾಕ್ಟರ್ ಒಳಗಡೆಗೆ ಹಾಕೊಂಡು ತಗೊಂಡೋಗ್ತಾರೆ. ಇವಾಗ ಹೆಂಗಿದೆ ನೋಡಿ, ಇವತ್ತು ಇದನ್ನೇ ಬಲಿ ಕೊಡೋದು ನಾವು ದೇವರಿಗೆ. ಇದ್ರ ಕತೆ ಇವತ್ತು ಫಿನಿಶ್. ನಮ್ಮ ಮಾಮ ಚಡ್ಡಿಯಲ್ಲಿದ್ದಾರೆ ಕೈಸಿ, ಏನು ಅನ್ಕೊಂಬೇಡಿ. ಇದೆಲ್ಲ ಹಳ್ಳಿ ಕಡೆ ಕಾಮನ್ನು. ಅದಕ್ಕೆ ನಮ್ಮ ಮಾಮ ಯಾವುದೋ ಒಂದು ಚಡ್ಡಿ ಹಾಕೊಂಡೋಗಿ ಕುರಿನ ಅದ್ರಲ್ಲಿ ಹಾಕೊಂತವ್ರೆ. ಈ ವಿಡಿಯೋ ಬೆಳಗ್ಗೆ 5:15 ಮಾಡ್ತಾ ಇರೋದು ಗೈಸ್. ಯಾಕಂದರೆ ತುಂಬ ದೂರ ಇರೋದ್ರಿಂದ ನಾವು ಬೇಗ ಹೋಗಿ ದೇವರಿಗೆ ಬಲಿ ಕೊಟ್ಟು ಪೂಜೆ ಮಾಡ್ಕೊಳ್ಬೇಕಲ್ವಾ. ಸೊ ಅದಕ್ಕೇ ತುಂಬ ಲೇಟ್ ಆಗಿಬಿಟ್ಟಿದೆ. ಆಲ್ರೆಡಿ 5:15ನೇ ಲೇಟು. ಆ್ಯಕ್ಚುಲಿ ಬೇಗನೆ ಮಾಡ್ಕೊಂಡು ಬರೋದಕ್ಕೆ ಹೋಗಬೇಕು. ಯಾಕಂದರೆ ದೇವಸ್ಥಾನದಲ್ಲಿ ತುಂಬ ರಶ್ ಇರ್ತಾರೆ. ಫೇಮಸ್ ಟೆಂಪಲ್ ಹಾಸನಲ್ಲಲ್ವಾ, ಸೊ ತುಂಬ ರಶ್ ಇರುತ್ತೆ. ಸೊ ನಾವು ರೆಡಿಯಾಗಿ ಹೊರಡೋಣ. ಸೊ ನಾವು ಹೊರಟಿದ್ದೀವಿ ಇವಾಗ. ಹೋಗುವಾಗ ಹೀಗೆ ನಾನು ಲಾಸ್ಟ್ ವ್ಲಾಗಲ್ಲಿ ತೋರಿಸಿದ್ದೆ ಅಲ್ವಾ, ಏರಿ ಮಾರಮ್ಮ ಟೆಂಪಲ್ ಅಂತ. ನಾನು ಲಾಸ್ಟ್ ಒಂದು ಅರ್ಕೆಯನ್ನು ತೀರಿಸಿದ್ದೆ ಒಂದು ಟೆಂಪಲಲ್ಲಿ, ಲಾಸ್ಟ್ ವ್ಲಾಗಲ್ಲಿದೆ ಅದು. ಸೊ ಇದು ಊರಿನ 2 ಊರಿನ ನಡು ರೋಡಲ್ಲಿ ದೇವ್ರ ನೆಲೆ ಆಗಿರೋದು ಅಂತ ಹೇಳಿದ್ದೆ ಅಲ್ವಾ ನಾನು. ಅದೇ ಇದು ಏರಿ ಮಾರಮ್ಮ ಟೆಂಪಲ್ ಅಂತ. ನೋಡಿ, ಇದೇ ಏರಿ ಮಾರಮ್ಮ ಟೆಂಪಲ್ಲು. ತಾಯಿ ಏರಿ ಮಾರಮ್ಮ ದೇವಸ್ಥಾನ ಅಂದರೆ ಇದೇನೆ. ಅವತ್ತು ನಾವು ಅರ್ಕೆ ಕೊಟ್ಕೊಂಡು ಹೋಗಿದ್ದೆ ದೇವಸ್ಥಾನಕ್ಕೆ. ಇವತ್ತು ಓಪನ್ ಇದೆ, ಅಪರೂಪ ಓಪನ್ ಆಗಿ ಸಿಗೋದು. ಪವರ್ಫುಲ್ ಅಂತ ಹೇಳ್ಬೋದು. ಯಾಕಂದರೆ ತುಂಬಾ ವರ್ಷಗಳ ಕಾಲದಿಂದನೂ ದೇವರು ನಡು ರೋಡಲ್ಲೇ ಇದೆ. ರೋಡ್ ಮಧ್ಯದಲ್ಲಿ ಇದೆ ದೇವರಿದು. ನನಗೆ ಹೂವು ಕೊಟ್ಟರು, 5 ಹೂವು ಬಂದಿತ್ತು. ಇವರು ನಮ್ಮ ಭಾವ, ನಮ್ಮ ಅಕ್ಕನ ಗಂಡ. ನೋಡಿ ಅಲ್ಲಿದ್ದಾರಲ್ಲ, ಅವಳೇ ನಮ್ಮ ಅಕ್ಕ. ಸೊ ಹೊರಡೋಣ, ಟೈಮ್ ಆಯಿತು ಆಲ್ರೆಡಿ. ಇವಾಗ ಬಿಡ್ತಾ ಇದ್ದೀವಿ ದೇವಸ್ಥಾನದಿಂದ. ಹೋಗುವಾಗ ಪುರದಮ್ಮ ದೇವಸ್ಥಾನಕ್ಕೆ ಹೋಗುವಾಗ ತುಂಬ ಚೆನ್ನಾಗಿದೆ ಪ್ಲೇಸು. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನೇಚರ್ ಎಲ್ಲ ನೋಡಿದ್ರೆ ತುಂಬ ಖುಷಿಯಾಗುತ್ತೆ. ಬೆಂಗಳೂರು ಕಡೆಯಿಂದ ಹಳ್ಳಿ ಕಡೆಗೆ ಹೋದರೆ ಅದ್ರದ್ದು ಒಂಥರ ಮಜಾನೇ ಬೇರೆ ಇರುತ್ತೆ. ಯಾಕಂದರೆ ನೇಚರ್ ಎಲ್ಲ ಆಗಿರುತ್ತೆ. ನಾವೆಲ್ಲ ಸಿಟಿಯಲ್ಲಿ ಗಾಡಿ ಅದು ಇದು ಎಲ್ಲ ನೋಡಿ ಬೇಜಾರಾಗ್ಬಿಟ್ಟಿರುತ್ತೆ. ನಮಗಂತೂ ಈ ಥರ ನೇಚರ್ ನೋಡಿದ್ರೆ ತುಂಬ ಖುಷಿಯಾಗುತ್ತೆ. ಸೊ ಇನ್ನೇನು ಹತ್ರ ಇದ್ದೀವಿ. ಸೊ ಬಂದಾಯಿತು. ಇದೆ ಹಾಸನಲ್ಲಿರೋ ಪುರದಮ್ಮ ಟೆಂಪಲ್ಲು. ನೋಡಿ, ನಾವು ಪುರದಮ್ಮ ಗುರು ನೀನಿವತ್ತು ಮಾಡ್ತಾರೆ ಕೊಲೆ. ನೀನಿವತ್ತು ಆಗ್ತೀಯಾ ಕೊಲೆ? ಹೇಗಿದೆಯಾ ಗುರು? ಇವತ್ತಿನ ಎತ್ತಾಕ್ತಾರೆ ಇವತ್ತು. ನೋಡಿ, ಇದನ್ನೇ ಇವತ್ತು ನಾವು ದೇವ್ರಿಗೆ ಬಲಿ ಕೊಡ್ಬೇಕಂತ ಇರೋದು. ಫೇಮಸ್ ಹಾಸನಲ್ಲಿರೋ ಪುರದಮ್ಮ ಟೆಂಪಲ್ಗೆ ಬಂದಿದ್ದೀವಿ. ಇದೇ ಪುರದಮ್ಮ ಟೆಂಪಲ್. ನಿನ್ ಕತೆ ಕಲಾಸ್ ಇವತ್ತು. ಎಷ್ಟು ವರ್ಷದಿಂದ ಸಾಕಿದ್ರಿ? 2.5 ವರ್ಷ ಆಗಿತ್ತಾ? ಆ್ಯಕ್ಚುಲಿ 2.5 ವರ್ಷದಿಂದ ಸಾಕಿ ಇವತ್ತು ಇದನ್ನು ಬಲಿ ಕೊಡ್ತಿದ್ದಾರೆ. ನೋಡಿ, ಇದೆ ಫೇಮಸ್ ಪುರದಮ್ಮ ಟೆಂಪಲ್ಲು. ಹಾಸನದಲ್ಲಿರೋ ಫೇಮಸ್ ಪುರದಮ್ಮ ಟೆಂಪಲ್ ಇದೇನೆ. ಅಲ್ಲಿ ಪುಟ್ಟವಳಿಕಾಯಿ ಕೊಡ್ಬೇಕು, ಅಂಗೀಸ್ಗಳೆಲ್ಲ.
ನಾವು ಪೂಜೆ ಮಾಡಿಸ್ಬೇಕಿತ್ತು. ಸೊ ದೇವರಿಗೆ ಮಡ್ಲಕ್ಕಿ ಎಲ್ಲ ಕೊಟ್ಟು ಹೊರಗಡೆ ಬಂದಿದ್ದೀವಿ. ಇವಾಗ ಹೊರಗಡೆ ತೋರಿಸ್ತೀನಿ ನೋಡಿ. ಇದೆ ಪುರ್ದಮ್ಮ ತಾಯಿದು ಟೆಂಪಲ್ದು ಹೊರಗಡೆ ಹೀಗಿದೆ. ಸಿಂಪಲ್ ಆಗಿದ್ರು ತುಂಬ ರಶ್ಶು, ಇಲ್ಲಿ ಕೇಳೋಕ್ಕಾಗೋದಿಲ್ಲ, ಅಷ್ಟು ರಶ್ ಇರ್ತಾರೆ. ಸೊ ಇದೇನಪ್ಪ ಇಲ್ಲಿ ಜನ ಇದ್ದಾರೆ ಅಂತ ಅಂದರೆ, ಇಲ್ಲಿ ದೇವರು ವರ ಕೊಡೋದು, ಹೂವು ಕೊಡೋದು ಅಂತಾರಲ್ವ, ಪ್ರಶ್ನೆ ಆಗೋದು, ಈ ಥರ ಮಾಡ್ತಾ ಇರ್ತಾರೆ. ಸೊ ಇಲ್ಲಿ ತುಂಬ ರಶ್ ಇರೋದ್ರಿಂದ ಕೇಳೋದಕ್ಕಂತೂ ಆಗಲ್ಲ. ನಾವು ಬಲಿ ಕೊಡಬೇಕಾಗಿರೋದು, ಬೇರೆಯವರೆಲ್ಲ ಕೊಡ್ತಿದ್ದಾರೆ. ಇಲ್ಲಿ ತುಂಬ ಫೇಮಸ್ ಅಲ್ವಾ ಪುರದಮ್ಮಗೆ ಕೋಳಿ ಕುರಿ ಅಂದರೆ ಎಲ್ಲ, ಅದಕ್ಕೆ ಇದನ್ನೆಲ್ಲ ಕೊಡ್ತಿದ್ದಾರೆ. ಭಾವ ಇದನ್ನು ತೊಗೊಂಡೋಗಿ ಕ್ಲೀನ್ ಮಾಡಿಸ್ಕೊಬರ್ಬೇಕಿತ್ತು. ಕೋಳಿನೂ ಬಲಿ ಕೊಟ್ಟು, ಬಟ್ ಕೋಳಿದು ವಿಡಿಯೋ ಮಾಡೋಕ್ಕಾಗಲಿಲ್ಲ. ಸೊ ಕೋಳಿನೂ ಬಲಿ ಕೊಟ್ಟಿದ್ವಲ್ಲ, ಅದನ್ನು ಕ್ಲೀನ್ ಮಾಡ್ಸೋಕೆ ಹೋಗಿದ್ದಾರೆ. ಮಟನ್ನು ತೊಗೊಂಡೋಗಿದ್ರು ಭಾವ. ಪಾಪ ಮಟನ್ನು ತೊಗೊಂಡೋಗಿ ಎಲ್ಲನೂ ಕ್ಲೀನ್ ಮಾಡಿಸ್ಕೊಂಡು ಬಂದು ಅವರೇ ನಿಂತು ಓಡಾಡಿ ಮಾಡೋದಾಯಿತು. ಭಾವನೂ ನಮ್ಮಪ್ಪನೂ ಹೋಗಿದ್ರು, ಡ್ಯಾಡಿನೂ ಕ್ಲೀನ್ ಮಾಡಿಸೋದಕ್ಕೆ ಅಂತ. ಕ್ಲೀನ್ ಎಲ್ಲ ಆಗಿದೆ, ಒಂದು 30 kg ಮೇಲೆ ಆಗಿತ್ತು ಮಟನ್ನು. ಸೊ ಬನ್ನಿ ತೊಗೊಂಡೋಗ್ಬೇಕಿತ್ತು ಇದನ್ನು. ಇವಾಗ ತೊಗೊಬಂದು ತೊಳೆದು ಎಲ್ಲ ಕ್ಲೀನ್ ಮಾಡಿ ಇಟ್ಟಿದ್ದಾರೆ ಆಲ್ರೆಡಿ, ನೋಡ್ತಿದ್ದೀರಲ್ಲ. ಮಟನ್ ಮಾಡ್ತಾ ಇದ್ದೀವಿ. ನೈಟೇನೆ ಖಾರ ಎಲ್ಲ ರುಬ್ಬಿದ್ರು. ಇವಾಗ ಅಲ್ಲೋಗಿ ಒಗ್ಗರಣೆ ಹಾಕ್ಕೊಂಡು ಮಟನ್ ಸಾಂಬಾರು ರೆಡಿ ಇದೆ. ಸೊ ಏನೇನು ಮಾಡಿದ್ವಿಯಪ್ಪ ಅಂದರೆ, ಬೋಟಿ ಗೊಜ್ಜು ಮಾಡಿದ್ವಿ, ರೈಸು, ಮುದ್ದೆ, ಅನ್ನ, ಮಟನ್ನು ಮತ್ತು ಚಿಕನ್. ನೋಡಿ ಫ್ರೆಂಡ್ಸ್, ನಾವು ಹಿಂಗೆ ಹಾಕೋದು, ನಮ್ಮ ಕಡೆ ಎಲ್ಲ ಜಾಸ್ತಿ ಹಿಂಗೆ ಹಾಕೋದು. ನೋಡ್ಕೊಬಿಡಿ, ತಿನ್ಕೊಬಿಡಿ. ಸಾಕು. ಚಿಕನ್ 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 ಇವ್ರು ನೀವು ನೋಡಿರ್ಬೋದು, ಇವ್ರು ನಮ್ಮ ಅಕ್ಕ ಭವ್ಯ. ಲಾಸ್ಟ್ ಲಾಗಲ್ಲೆಲ್ಲ ಇದ್ದಾರಲ್ಲ, ಇವರೇ ಅವರು. ನೋಡಿ ಫ್ರೆಂಡ್ಸ್, ನನ್ನ ತಮ್ಮ ಪರೋಟ ಹೊಳಿತಾವನೆ. ಚೆನ್ನಾಗಿ ಉಜ್ಜು ಉಜ್ಜು ಉಜ್ಜು, ನೆಟು ಉಜ್ಜು, ಪಳ 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 ಅನ್ಬೇಕು. ಸಾರ್ ನನ್ನ ಕೈಲಿ ಆಯ್ತಿಲ್ಲ ಸಾರ್, ನಂಗೆ ಬಿಟ್ಬಿಡಿ ಸಾರ್. ನಮ್ಮ ಹೊಟ್ಟೆ ಎಷ್ಟು ಉರಿಸ್ತೀರೋ, ರಪ್ಪಂಗ್ ಬಿಟ್ರ ಸರ್ ಇವರು. ನೀನ್ ಬೇಕಾದ್ರೆ ಆಯ್ಕೋ, ಕೆಲಸ ಮಾಡ್ತಿರೋ ಯಾಕೆ ಎಲೆ ಐಕತಿಯ ಅಂತೀಯ. ನೋಡಿ ಫ್ರೆಂಡ್ಸ್, ನಾನು ಬಾಣ್ತಿ ಆಗಿರೋ ಕಾರಣದಿಂದ ನಾನು ಎಲ್ಲಕ್ಕೆ ತಿಂತಾ ಇದ್ದೀನಿ. ಇವಳು ಓದೋ ಹುಡುಗಿ ಎಲ್ಲಕ್ಕೆ ತಿಂತಾಳೆ. ಎಲ್ಲಕ್ಕೆ ತಿಂತಲ್ಲ, ಬರೀ ಅದಕ್ಕೆ ಸಕ್ಕರೆ ಎಲೆ ಅಷ್ಟೇ. ಏನೇನು ತಿಂದ್ರಿ? ಹೆಂಗಿತ್ತು ಮಟನ್ ಸಾಂಬಾರ್? ಊಟ ಮಾತ್ರ ಸೂಪರ್ ಆಗಿತ್ತು. ನಾವೇನೇನು ತಿಂದ್ವಿ ಅಂದರೆ, ಚಿಕನ್ ಫ್ರೈ, ಆಮೇಲೆ ಬೋಟಿ ಫ್ರೈ, ಮಟನ್ ಸಾಂಬಾರು, ಮುದ್ದೆ, ಅನ್ನ, ಮಟನ್ ಅಷ್ಟೇ. ಇನ್ನೇನು ಒಂದೊಂದು ರೈಸ್ ಅಷ್ಟೇ. ಆಮೇಲೆ ಸೂಪರ್ ಆಗಿತ್ತು. ಇದಾದ್ಮೇಲೆ ನಾವು ಯಾವತ್ತು ಅಪ್ಲೋಡ್ ಮಾಡ್ತೀವೋ ಗೊತ್ತಿಲ್ಲ. ಇವತ್ತು ಸಂಡೇ ಅಪ್ಲೋಡ್ ಮಾಡಿದಾಗ ಹಾಕ್ತೀನಿ. ತುಂಬ ದಿನ ಆಗಿರೋ ಮಾಡಿರೋ ಹರಕೆನ ಇವತ್ತು ತೀರ್ಸಿದ್ದಾರೆ. ಸೊ ಹಂಗಾಗಿ ಇವತ್ತು ಹರಕೆ ಕಂಪ್ಲೀಟೆಡ್. ಹಂಗಾಗಿ ಎಲ್ಲ ಒಟ್ಟಿಗೆ ಬಂದು ತಿಂದು ಇವಳೊಬ್ಳು ಬಂದು ಜಾಯ್ನ್ ಆದ್ಲು. ಇವ್ರದ್ದು ಒಂದಿದೆ ಯೂಟ್ಯೂಬ್ ಚಾನಲ್, ಸುಚಿ ಮಂಜು ಅಂತ. ಪ್ಲೀಸ್ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅವ್ರ ಚಾನಲ್ಗೆ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಮ ಅಭಿಪ್ರಾಯ ಏನು? ಒಂದು ಫೀಡ್ಬ್ಯಾಕ್ ಕೊಡ್ತೀರಾ? ಇವ್ರದೇ ಫಂಕ್ಷನ್ ಇದ್ದಿದ್ದು, ಹರಕೆ, ದೇವ್ರ ಹರಕೆ. ಚೆನ್ನಾಗಿ ಹೊಟ್ಟೆ ತುಂಬ ಊಟ ಮಾಡೋರೆ, ಅದನ್ನ ಕರ್ಕೋಸ್ಕರ ನಿಮ್ಮ ಮುಂದೆ ಹೇಳ್ತಾವ್ರೆ ಅಷ್ಟೇ. ಈ ಕಡೆ ನೋಡಿ, ಹಂಗೆ ತಿರ್ಸಿದ್ರೆ ಈ ಕಡೆ ಇವ್ರು ನೋಡಿ, ಮಮತಾ ಅಂತ ನಮ್ಮ ದೊಡ್ಡಮ್ಮ, ಇವ್ರ ಅಕ್ಕಮ್ಮ ಅಂತ, ಅವ್ರ ಅಕ್ಕ, ಹಿಂದೆ ಇರೋರು ನೋಡಿ. ಇನ್ನೊಬ್ರು ಇವ್ರ ತಂಗಿ ಇಲ್ಲಿದ್ದಾರೆ. ಆಮೇಲೆ ಇವಳು ಅಕ್ಕ ಅಡುಗೆ ಪರಿಚಯ ಆಗಿದ್ದಾರೆ. ಇವರು ಅಪ್ಪ. ಒಂದು ಹಾಯ್ ಮೇಡಪ್ಪ. ಹಾಯ್. ಇದು ಅಮ್ಮ. ಕಣ್ಣು ನೋಡಿದ್ರೆ ಎಲ್ಲ ಹಂಗಲ್ಲ ಕಣ್ಣಮ್ಮ. ಸೊ ಇವತ್ತಿನ ಹರಕೆ ಅವ್ರದ್ದೇ ಇದ್ದಿದ್ದು, ಅವರೇ ಮಾಡಿದ್ದ ಹರಕೆನ ಇವತ್ತು ತೀರಿಸಿ ಎಲ್ಲರನ್ನೂ ಕರೆದು ಊಟ ಮಾಡಿ ಇವಾಗೆಲ್ಲ ತಿಂದು ನೋಡೋ ಸಮಯ ಇದೀವಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಅವರ್ ಚಾನೆಲ್. ಆಚೆ ಎಲ್ಲ ಪಾತ್ರೆ ತೊಳಿತಾ ಇದ್ದಾರೆ. ಆಮೇಲೆ ಅನ್ನು ತೋರ್ಸವ ಕಾರಲ್ಲಿ ಎಲ್ಲ ಪಾರ್ಟಿ ಮಾಡ್ತಾ ಇದ್ದಾರೆ. ಆಮೇಲೆ ಬೇಕಾದ್ರೆ ತೋರ್ಸೋಣ. ಎಲ್ಲ ಪಾತ್ರೆ ತೊಳಿದೆ. ಮಮ್ಮಿ ಹಾಯ್ ಮಾಡು.
ಎಲ್ಲ ಬಾರಿ ತೊಳಿತಾರೆ. ಕಾರಲ್ಲಿರೋದೆಲ್ಲ ಎಲ್ಲ ಸ್ವಲ್ಪ ಪಾರ್ಟಿ ಮಾಡ್ತಾ ಇದ್ದಾರೆ. ಒಂದೊಂದು ತೋರ್ಸೋಕ್ ಆಗೋದಿಲ್ಲ. ಸೊ ಆದ್ರೂ ಪರವಾಗಿಲ್ಲ, ತೋರ್ಸುವ. ಬನ್ನಿ ತೋರ್ಸೋಣ. ಆದಷ್ಟು ಕ್ಯಾಪ್ಚರ್ ಮಾಡ್ತೀನಿ, ಮಾಡುವ ಕೂಡ. ನೋಡಿ ನಮ್ಮ ಬಾವ, ಇವ್ರದೇ ಯೂಟ್ಯೂಬ್ ಚಾನಲ್, ಶುಚಿ ಮಂಜು ಯೂಟ್ಯೂಬ್ ಚಾನಲ್. ಇವರು ತಾತ ಇಲ್ಲಿ ಒಳಗಡೆ ಎಲ್ಲ ಕುತ್ಕೊಂಡು ಎಲ್ಲ ಮಾತುಕತೆ, ಹುಡುಗರು ಮಾತುಕತೆ ಮಾಡ್ತಿದ್ದಾರೆ. ನೋಡಿ ನೋಡಿ ನೋಡಿ, ಒಂದು ದೊಡ್ಡ ಬರೀ ಅವ್ರವ್ರಿಗೆ ಬಿಲ್ಡಪ್ ಕೊಡೋದೇ ಆಯ್ತಿದೆ. ಹಾಯ್ ಸಾಗರ್ ಡಚ್ಚು. ಒಂದೊಂದು ಕ್ಯಾಪ್ಚರ್ ಮಾಡಕ್ ಆಗಲ್ಲ ಫ್ರೆಂಡ್ಸ್, ಬೇಡ ಫ್ರೆಂಡ್ಸ್. ನಮ್ ಸಾಗರು, ನಮ್ಮಣ್ಣ, ನಮ್ಮಪ್ಪ, ನಾವು ಜಾಗ್ವಾರ್ ಕೆಳಗ್ ಮಾಡಿ ಎಣ್ಣೆ ಗ್ಲಾಸ್ ಅದೆಲ್ಲ ಕಟ್ ಮಾಡ್ತಾರೆ ನೋಡಿ. ಇಲ್ಲ ಇದೇ ಬ್ರ್ಯಾಂಡ್ ನ ಇಲ್ಲಿ ಕೈಯೊಳಗೆ ಇಕ್ಕೊಂಡ್ ಕುಡಿತಾವನೆ. ಕೈಯೊಳಗಡೆ ಇಟ್ಕೊಂಡು ಕುಡಿತಾವಳೆ, ಕೈಯೊಳಗೆ ಇಟ್ಕೊಂಡು ಕುಡಿತಲ್ಲ, ಬಾಯೊಳಗೆ ಇಟ್ಕೊಂಡು ಕುಡಿತಾವಳೆ. ಏನಂತ ಹೇಳ್ತಾರ? ಏನೋ ಅನ್ನಲ್ಲ. ಫಸ್ಟ್ ಇಲ್ಲಿಂದ ತೊಲಗಿ, ನೀವು ತೊಲಗೋದ್ರೆ ನಾವು ಕುಡಿತೀವಿ. ಉಲ್ಲಾಸು ಹಾಳ್ ಮಾಡ್ಬೇಡಿ ಇಡೋವದ. ನೀವೆಲ್ಲ ಸರಿ ಇಲ್ಲ ಮನುಷ್ಯರು. ಸೊ ಎಲ್ಲರನ್ನು ತೋರ್ಸಿದ್ವಿ ಅಲ್ವಾ, ಎಲ್ಲ ಪರಿಚಯ ಆಯ್ತು. ಇನ್ನೊಬ್ಬ ಅಲ್ಲಿ ಅಲ್ಲೊಬ್ಬ ಕಳ್ತನದಿಂದ ಕೆಲಸ ಮಾಡ್ತೀವಿ, ಬ್ಯಾಕ್ ಕ್ಯಾಮ್ರಾ ಇಂದ ಆನ್ ಮಾಡಿ ತೋರಿಸ್ತೀವಿ ನಾವು. ಹೋಗ್ತಾ ಇದೀನಿ ಫ್ರೆಂಡ್ಸ್. ಅವನ್ ಅನ್ಕೊಂಡಿದ್ದಾನೆ ಇವಾಗ ನಾವು ವಿಡಿಯೋ ಮಾಡ್ತಾ ಇದೀವಿ ಅಂತ. ಆಯ್ತು, ಆಕ್ಚುಲಿ ಅವನು ಮಾಡ್ಬಿಟ್ಟು ಆಲ್ರೆಡಿ ಬಂದ್ಬಿಟ್ಟಿದ್ದಾನೆ. ಸೊ ಚಿಲ್ಲರೆಲ್ಲ ಮಾಡಿ ಹೋಗ್ಬಿಟ್ಟಿದ್ದಾನೆ. ನಾವು ಕ್ಯಾಪ್ಚರ್ ಮಾಡೋಷ್ಟರಲ್ಲಿ ಲೇಟ್ ಆಗ್ಬಿಟ್ಟಿದೆ ಅಂತ. ಮಾಡೋಣ ಇವತ್ತೆಲ್ಲ ಮಾಡಿಸ್ತೀವಿ. ಯಾರ್ಯಾರು ಏನೇನು ಮಾಡ್ತಾರೆ ಅಂತೆಲ್ಲ ತೋರಿಸ್ತೀವಿ ಆದಷ್ಟು. ಸೊ ಇದೊಂದು ಏನಂತಾರೆ, ನ್ಯಾಚುರಲ್ ವಿಡಿಯೋ ಆಗಿರುತ್ತೆ. ಯಾವುದು ಕಟ್ಟಿಲ್ಲ, ಯಾವುದೋ ಒಂದು ಸ್ಕ್ರಿಪ್ಟ್ ಇಲ್ಲ, ಎಲ್ಲ ನ್ಯಾಚುರಲ್ ವಿಡಿಯೋ. ಎಲ್ಲ ಅವ್ರವ್ರು ಇದ್ದಂಗೆ ತೋರಿಸಿದೀವಿ. ಇಷ್ಟ ಆದರೆ ಪ್ಲೀಸ್ ಶೇರ್ ಮಾಡಿ. ಆಮೇಲೆ ಏನಾದ್ರು ತಪ್ಪಿದ್ರೆ ಕಮೆಂಟ್ ಮಾಡಿ, ಕಮೆಂಟಲ್ಲಿ ತಿಳಿಸಿ ಅಂಡ್ ಸಪೋರ್ಟ್ ಮಾಡಿ. ಸ್ಟಾರ್ಟ್ ಮಾಡಿರೋದ್ರಿಂದ ಸಪೋರ್ಟ್ ಮಾಡಿ. ಮತ್ತೇನಾದ್ರು ಸಣ್ಣ ಪುಟ್ಟ ತಪ್ಪುಗಳಾದ್ರೆ, ನಾವೆಲ್ಲ ನ್ಯಾಚುರಲ್ ಮಾಡಬೇಕು ಅಂತ ನ್ಯಾಚುರಲ್ ಆಗಿ ತೋರಿಸಿದೀವಿ. ತಪ್ಪಾದ್ರೆ ಕಮೆಂಟಲ್ಲಿ ತಿಳಿಸಿ, ಈ ಥರ ಎಲ್ಲ ಬೇಡ ಅಂತ ನಾವು ಸ್ಟಾಪ್ ಮಾಡೋಣ ಅದನ್ನೆಲ್ಲ. ಬಟ್ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಅಲ್ಲಿ ನೋಡಿ ಅವ್ರದ್ದೊಂದು ಯೂಟ್ಯೂಬ್ ಚಾನಲ್, ಅವ್ರ ಯೂಟ್ಯೂಬ್ ಚಾನಲಲ್ಲಿ ಅವ್ರು ಕ್ಯಾಪ್ಚರ್ ಮಾಡೋದಂಗೆ ಇವಾಗ ಅವ್ರು ಹೇಳ್ತಿದ್ದಾರೆ ಎಲ್ಲ ತಪ್ಪನ್ನ ನಾವು ಕಮೆಂಟ್ ಮಾಡ್ತೀವಿ ಅಂತ. ಸೊ ಅವ್ರು ನಾವು ತಪ್ಪಾಗಿ ತೋರಿಸಿರೋದಕ್ಕೆ ಹಂಗೆ ಮಾಡ್ತಾ ಇದ್ದಾರೆ. ಸೊ ಎಲ್ಲ ನ್ಯಾಚುರಲ್ ವಿಡಿಯೋ ಅಷ್ಟೇ, ಯಾವುದು ತಪ್ಪಿಲ್ಲ. ಎಲ್ಲ ನಾರ್ಮಲ್ ಆಗಿರೋದನ್ನೇ ತೋರಿಸಿರೋದು, ಆ ಥರ ಯಾವುದೂ ಇಲ್ಲ. ಸೊ ಪ್ಲೀಸ್ ಇಷ್ಟ ಆದರೆ ಲೈಕ್ ಮಾಡಿ. ಇವಾಗ ಹೋಗ್ತಾ ಇದೀವಿ. ಹೋಗಿ ಇದಕ್ಕಿಂತ ಡಬಲ್ ಆಗಿ ಅಲ್ಲೊಂದು ಎಂಜಾಯ್ಮೆಂಟ್ ಇರುತ್ತೆ, ಅಲ್ಲೊಂದು ಏನಂತಾರೆ, ಒಂದು ಡಿಫ್ರೆಂಟ್ ಮೆಮೊರಿನ ಕ್ರಿಯೇಟ್ ಆಗುತ್ತೆ. ಇವತ್ತು ನೈಟ್ ಪಾರ್ಟಿ ಆಗ್ತಿದೆ. 1 year ಆದ್ಮೇಲಲ್ಲ, 1 year ಆದ್ಮೇಲೆ ಎಲ್ಲರೂ ಒಟ್ಟಿಗೆ ಸೇರಿ ಸೊ ಮತ್ತೆ ಒಂದು ಗೆಟ್ ಟುಗೆದರ್ ಪಾರ್ಟಿ ತರ ಆಗಿದೆ. ಇಲ್ಲಿ ತೋರಿಸ್ತೀವಿ ಇವತ್ತೆಲ್ಲ ನೋಡಿ. ನ್ಯಾಚುರಲ್ ವಿಡಿಯೋ ಕ್ರಿಯೇಟ್ ಆಗುತ್ತೆ. ಇದು ದೇವಸ್ಥಾನ ಎಲ್ಲಪ್ಪ ಅಂತ ಅಂದ್ರೆ ಹಾಸನದಲ್ಲಿ ನೀವು ನೋಡಿರ್ಬೋದು. ಹಾಸನಲ್ಲಿ ನೀವು ನೋಡಿರ್ಬೋದು, ಕುರ್ದಮ್ಮ ಟೆಂಪಲ್ ಅನ್ನೋದು ತುಂಬಾ ಫೇಮಸ್ ಪ್ಲೇಸು. ನಿಮ್ಗೆ ವಾಯ್ಸ್ ಕೇಳಿಸ್ತಾ ಇದೆಯಾ ಇಲ್ವೋ ಗೊತ್ತಿಲ್ಲ, ನಾನು ಬ್ಯಾಗ್ ಬೇಕಿದ್ರೆ ಕೊಡ್ತೀನಿ. ಇದು ಕುರ್ದಮ್ಮ ಅಂತ ಹಾಸನಲ್ಲಿ ತುಂಬಾ ಫೇಮಸ್ ಅಂಡ್ ತುಂಬಾ ಸತ್ಯನೂ ಇದೆ. ಇದು ದೇವರ ಅಷ್ಟು ಇದೊಂದು ತುಂಬಾ ಫೇಮಸ್. ಇದು ಒಳ್ಳೆ ದೇವ್ರು ಕೂಡ. ಇಲ್ಲಿ ಏನೇ ಹರಕೆ ಕಟ್ಟಿದ್ರು ಇಲ್ಲಿ ನೆರವೇರುತ್ತೆ ಫ್ರೆಂಡ್ಸ್. ಅಷ್ಟು ಒಂದು ಇದಿದೆ, ಒಂದು ಸತ್ಯ ಇದೆ ದೇವರಲ್ಲಿ. ಸೊ ಕುರ್ದಮ್ಮ ಅಂತ ಇದು ನಮ್ಮ ಹಾಸನಲ್ಲಿ ಫೇಮಸ್. ಎಲ್ಲ ಒಂದು ಹಳ್ಳಿ ಅಕ್ಕಪಕ್ಕ ಹಳ್ಳಿ ಇರೋರೆಲ್ಲ ಬಂದು ಇಲ್ಲಿ ಹರಕೆ ಕಟ್ಟಿ ಪೂಜೆ ಮಾಡ್ತಾರೆ. ಸೊ ಈ ಒಂದು ಹರಕೆನೂ ಅವ್ರು ಮಾಡಿದ್ದು ಹರಕೆ ತೀರಿದೆ ಅನ್ನೋದಕ್ಕೆ ಬಂದು ಹರಕೆ ತೀರಿಸಿದ್ದಾರೆ. ಸೊ ಇದೊಂದು ಫೇಮಸ್, ಅವರ ಫೇಮಸ್ ದೇವಸ್ಥಾನಕ್ಕೆ ಬಂದು ಹರಕೆ ತೀರಿಸಿ. ಸೊ ಇನ್ನೊಬ್ಬ ವ್ಯಕ್ತಿನ ಅಣ್ಣ ಬಂದ ಅನ್ನೋ ಎಲ್ಲ ಮಾಡಿ ಮುಗಿಸಿ ಬಂದಿದ್ದಾನೆ ನೋಡಿ. ಅವ್ರದ್ದೆಲ್ಲ ನ್ಯಾಚುರಲ್ ತೋರಿಸ್ತಾ ಇರೋದಕ್ಕೆ ಅವ್ರ ಹಂಗೆ ಆಡ್ತಾ ಇದಾರೆ. ಸೊ ನಥಿಂಗ್ ಟು ವರಿ. ಇದೆಲ್ಲ ಒಂದು ದೊಡ್ಡ ದೊಡ್ಡ ಕೆಲಸ. ಊಟ ಮಾಡೋ ಹೊಟ್ಟ ಸಿದ್ದೈತೆ ಅಕ್ಕ. ನೀವು ಮಾತ್ರ ತಿಂದ್ರಿ, ನಾವೇನ್ ತಿನ್ನೋದು? ಈಗ ನಮ್ಮ ಅಣ್ಣ ಬಿಡ್ಬಿಟ್ಟು ನಾ ತಿನ್ನ, ನಮ್ಮ ಅಣ್ಣ ಬಿಡ್ಬಿಟ್ಟು ನಾ ತಿರು, ನಂಗೆ ಮರ್ಯಾದೆ ಇರ್ತದ?
ಇವತ್ತಿನ ದಿನ ಹೇಗಿತ್ತು? ಆ್ಯಕ್ಚುಲಿ ಹೊರಟಿದ್ದೀವಿ ಬೆಂಗಳೂರಿಗೆ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನು ಮಾಡಿ ಅಂತ ಇದಕ್ಕೆ ಮುಗಿಸ್ತಾ ಇದ್ದೀನಿ. ಬಾಯ್ ಫ್ರೆಂಡ್ಸ್.